ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 28ನೇ ತಾರೀಕು 11ನೇ ತಿಂಗಳಂಗೆ ಏನು ಕೋರ್ಟಲ್ಲಿ ಹಿಯರಿಂಗ್ಸ್ ಇತ್ತು, ಅದರಲ್ಲಿ ಏನು ವಾದ ಪ್ರತಿವಾದಗಳಾಯಿತು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಮತ್ತು ಮುಂದಿನ ಹಿಯರಿಂಗ್ಸ್ ಡೇಟ್ ಯಾವಾಗ ಪೋಸ್ಟ್ಪೋನ್ ಆಗಿದೆ ಗುರು ಅಂತಲೂ ಕೇಳ್ತಾಯಿದ್ರಿ. ಹೌದು, ಕೆಲವೊಬ್ರು ಅಂದ್ಕೊಂಡಿದ್ರು ಇದೇ 28ನೇ ತಾರೀಕೆ ಫೈನಲೈಸ್ ಆಗಿಬಿಡುತ್ತೆ, ಲಾಸ್ಟು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಹೈಕೋರ್ಟಲ್ಲಿ ಅಂತಲೂ ಕೂಡ. ಯಾಕಂದರೆ ಸರ್ಕಾರದ ಕಡೆಯಿಂದ ಏನು ಕಮಿಟಿ ರಚನೆ ಮಾಡಿದರು, ಆ ಕಮಿಟಿಲಿ ವರದಿ ಕೊಟ್ಟಿದ್ದರು. ಆ ವರದಿ ಪ್ರಕಾರ ಏನು ಬೈಕ್ ಟ್ಯಾಕ್ಸಿಗಳು ನಿಷೇಧಕ್ಕೆ ಬೆಂಬಲ ನೀಡಿದ್ದಾರೆ. ಅದಕ್ಕೆ ನಾವು ಬೆಂಬಲ ನೀಡ್ತೀವಿ ಅಂತ ಹೇಳಿದರು ಸರ್ಕಾರದ ಕಡೆಯಿಂದ. ಅಧಿಕಾರಿಗಳು ಯಾರು ಕಮಿಟಿಗಳು ಈ ಥರ ಅಲ್ಲಿ ಬೆಂಬಲ ನೀಡಿದರು. ಅದ್ರ ಪ್ರಕಾರ ಹೈಕೋರ್ಟ್ ಏನಿದೆ ಆ ಕೇಸ್ನ ಕ್ಲೋಸ್ ಮಾಡಿಬಿಡುತ್ತೆ, ಏನು ಫೈನಲ್ ಜಡ್ಜ್ಮೆಂಟ್ ಕೊಟ್ಬಿಡುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರಿ. ಅದು ಸುಳ್ಳು. ಯಾಕಂದರೆ ಆ ಥರ ಜಡ್ಜ್ಮೆಂಟ್ ಕೊಡೋಕ್ಕೆ ಬರಲ್ಲ. ಯಾಕಂದರೆ ಎರಡು ಕಡೆಯೂ ವಾದ ಪ್ರತಿವಾದಗಳು ಸ್ಟ್ರಾಂಗಾಗಿ ನಡೀತಾ ಇದೆ. ಓಕೆನಾ. ಸರ್ಕಾರದ ಕಡೆಯಿಂದ ಏನು ಇವಾಗ ಕಮಿಟಿ ರಚನೆ ಮಾಡಿ ವರದಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೇ ಚರ್ಚೆಗಳಾಯಿತು. ಅಂದರೆ ವಾದಗಳು ಮತ್ತು ಪ್ರತಿವಾದಗಳು ಆಯಿತು ನಿನ್ನೆ 28ನೇ ತಾರೀಕು ಕೂಡ. ಅದನ್ನು ಕೇಳ್ತಾ ಇದ್ದಾರೆ ಹೈಕೋರ್ಟಲ್ಲಿ. ಬೈಕ್ ಟ್ಯಾಕ್ಸಿ ಪರ ವಕೀಲರು ಕೇಳ್ತಾ ಇದ್ದಾರೆ, ನೀವು ಇದನ್ನು ಯಾವ ಥರ ನೀವು ಅಧ್ಯಯನ ಮಾಡಿದ್ರಿ, ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿ ಯಾವ ಥರ ಅಧ್ಯಯನ ಮಾಡಿದ್ರಿ, ಜನಗಳು ಮಾತಾಡ್ಸಿದ್ರ, ಸಾರ್ವಜನಿಕರು ಮಾತಾಡ್ಸಿದ್ರ, ಅಥವಾ ಅಗ್ರಿಗೇಟರ್ ಕಂಪ್ನಿಗಳು ಏನಿದೆ ರ್ಯಾಪಿಡೋ, ಊಬರು, ಓಲಾ, ಈ ಕಂಪ್ನಿಗಳವ್ರ ಹತ್ರ ಹೋಗಿ ಮಾತಾಡಿದ್ದೀರಾ, ಅವರು ಯಾವ ಥರ ಬೈಕ್ ಟ್ಯಾಕ್ಸಿಗಳನ್ನ ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ, ಮತ್ತು ಏನಿದೆ ನೀವು ವರದಿ ಕೊಟ್ಟಿದ್ದೀರಾ ಅದೇ ಫೈನಲ್ ಅಲ್ಲ. ಯಾಕಂದರೆ ಅದು ನೀವು ಜನಗಳ ಹತ್ರ ನೇರವಾಗಿ ಮಾತಾಡಿಲ್ಲ, ಸರ್ವೆ ಕೂಡ ಮಾಡಿಲ್ಲ. ಜನಗಳನ್ನ ಮಾಹಿತಿ ಜನಗಳ ಹತ್ರ ಏನಿದೆ, ಅವ್ರಿಗೆ ಬೈಕ್ ಟ್ಯಾಕ್ಸಿ ಯೂಸ್ ಇದೆಯಾ ಇಲ್ವೋ ಅನ್ನೋದನ್ನ ಜನಗಳ ಹತ್ರ ಹೋಗಿ ಕೇಳಿಲ್ಲ. ಸಾರ್ವಜನಿಕರನ್ನ ಫಸ್ಟು ಕೇಳಬೇಕು ನೀವು ಅನ್ನೋದು ಕೂಡ ಹೇಳಿದ್ದಾರೆ. ಮತ್ತು ಮೋಟಾರ್ ಸೈಕಲ್ ಕಾಯ್ದೆ ಅಡಿ ಏನಿದೆ ಅದನ್ನು ತಿದ್ದುಪಡಿ ಮಾಡಿ ಬೈಕ್ ಟ್ಯಾಕ್ಸಿಗಳಿಗೆ ವೈಟ್ ಬೋರ್ಡ್ ಇರೋನ್ನ ಯೆಲ್ಲೋ ಬೋರ್ಡ್ ಮಾಡಿಸಿ ಪರ್ಮಿಷನ್ನ ಕೊಡ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ವಾದ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಏನು ಬೈಕ್ ಟ್ಯಾಕ್ಸಿ ಲೀಗಲ್ ಮಾಡಿದ್ದಾರೆ, ಆ ಲೀಗಲ್ ಮಾಡಿರೋದು ಯಾವ ಥರ ಮಾಡಿದ್ದಾರೆ ಲೀಗಲ್ಲು ಅನ್ನೋದ್ರ ಬಗ್ಗೆ ವರದಿ ನೀವು ಸಲ್ಲಿಸಿದ್ದೀರಾ. ಅಲ್ಲೆಲ್ಲ ಲೀಗಲ್ ಮಾಡಿದಾರಲ್ಲ, ಯಾವ ಥರ ಲೀಗಲ್ ಮಾಡಿದ್ದಾರೆ ಅಲ್ಲಿನೂ ಕೂಡ ಈ ಥರ ಕಮಿಟಿ ಎಲ್ಲ ರಚನೆ ಮಾಡಿ ಕೂಡ ಅವರೂ ಕೂಡ ಸರ್ವೆ ಮಾಡಿ ಪಾಸಿಟಿವ್ ಆಗಿ ಬಂದ ಮೇಲೆ ಕೂಡ ಲೀಗಲಾಗಿ ಮಾಡಿರೋದು. ಆದರೆ ನೀವು ಯಾಕೆ ನೆಗೆಟಿವ್ ಆಗಿ ಕೊಡ್ತಾ ಇದ್ದೀರಾ, ಅಂದರೆ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದನ್ನ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋ ವರದಿ ಯಾವುದೇ ಥರ ನಮಗೆ ಇಷ್ಟ ಆಗ್ತಾಯಿಲ್ಲ, ಅಂದರೆ ನೀವು ಯಾರ ಹತ್ರನೂ ಮಾತಾಡಿಲ್ಲ ಅನ್ನೋ ಥರನೇ ಹೇಳ್ತಾ ಇದ್ದಾರೆ. ನೀವು ಏನು ವರದಿ ಕೊಡಬೇಕು ಅಂತ ಕೊಟ್ಟಿದ್ದೀರಾ ಅಷ್ಟೇ, ಯಾವುದೇ ಥರ ಇದಕ್ಕೆ ನಾವು ಒಪ್ಪಲ್ಲ ಅಂತಲೂ ಕೂಡ ಬೈಕ್ ಟ್ಯಾಕ್ಸಿ ಪರ ವಕೀಲರು ಕೂಡ ಮಾತಾಡಿ ವಾದ ಪ್ರತಿವಾದಗಳನ್ನು ಮಾಡಿದ್ದಾರೆ. ಮತ್ತು ಮುಂದಿನ ಹಿಯರಿಂಗ್ಸ್ ಡೇಟ್ ಬಂದು ಕೂಡ ಡಿಸೆಂಬರ್ 2ನೇ ತಾರೀಕು, ಅಂದರೆ ಮಂಗಳವಾರಕ್ಕೆ ಬಂದೈತೆ. ಅಂದರೆ 4 ದಿನ ಮುಂದಕ್ಕೆ ಹಾಕಿದ್ದಾರೆ, 28ರಿಂದ 7ನೇ ತಾರೀಕೆ. ಹೌದು, ಇವಾಗ ಕೋರ್ಟಲ್ಲಿ ಕೇಸ್ ಇದ್ದಾಗ ಅದು ಕೋರ್ಟಲ್ಲಿ ಇದೇ ದಿನಕ್ಕೆ ಮುಗಿತೆ, ಇಷ್ಟೇ ವರ್ಷಕ್ಕೆ ಮುಗಿತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಇನ್ನೂ 2 ವರ್ಷ 3 ವರ್ಷ ತಳ್ಕೊಂಡೋದ್ರೂ ಹೋಗ್ಬೋದು. ಇಲ್ಲಾಂದರೆ ಹಿಯರಿಂಗ್ ಡೇಟ್ ಬೇಗ ಕೊಟ್ಟು ಬೇಗ ಕ್ಲಿಯರ್ ಮಾಡ್ಬೋದು. ಯಾಕಂದರೆ ಎರಡು ಕಡೆ ಏನು ವಾದ ಪ್ರತಿವಾದಗಳು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಎರಡು ಕಡೆಯೂ ವಾದ ಪ್ರತಿವಾದಗಳು ಆಗಿದೆ. ಅದರಲ್ಲಿ ಏನು ಅವರು ಸಾಕ್ಷಿಗಳು ಕೊಡ್ತಾರೆ ಈ ಥರ ಮಾಡಿದ್ದೀವಿ ಅನ್ನೋದು, ಮತ್ತು ಇವ್ರ ಕಡೆಯಿಂದ ಏನು ಸಾಕ್ಷಿ ಕೊಡ್ತಾರೆ ಎರಡನ್ನೂ ಕಂಪೇರ್ ಮಾಡಿ ನೋಡ್ತಾರೆ ಇದಕ್ಕೆ ಯಾವ ಥರ ನ್ಯಾಯ ಕೊಡಿಸ್ಬೇಕು ಅಂತ ಜಡ್ಜ್ಗಳು. ಓಕೆನಾ. ಇವಾಗ ಸ್ಟೇಟ್ ಗೌರ್ಮೆಂಟ್ ಏನು ಕಮಿಟಿ ರಚನೆ ಮಾಡಿ ವರದಿ ಕೊಡ್ತು ಅಂತ ಅಂದಮೇಲೆ ಫೈನಲ್ ಜಡ್ಜ್ಮೆಂಟ್ ಕೊಡೋಕ್ಕೂ ಆಗಲ್ಲ. ಏನು ಗೌರ್ಮೆಂಟ್ ಇದೆ ಅವರು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ ಅದೇನೇ ಆಧಾರ ಇಟ್ಕೊಂಡು. ಯಾಕಂದರೆ ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿಗಳು ರನ್ನಿಂಗ್ ಇದೆ, ಲೀಗಲ್ ಮಾಡಿದ್ದಾರೆ. ಓಕೆನಾ. ಆ ಉದಾಹರಣೆ ತಗೊಂಡು ಕೋರ್ಟಲ್ಲಿರೋ ಲಾಯರ್ಗಳು, ಅಂದರೆ ಬೈಕ್ ಟ್ಯಾಕ್ಸಿ ಪರ ಲಾಯರ್ಗಳು, ಅಗ್ರಿಗೇಟರ್ ಕಂಪ್ನಿಗಳ ಲಾಯರ್ಗಳು ಅವರೆಲ್ಲರೂ ಕೂಡ ವಾದ ಮಾಡ್ತಾರೆ. ಓಕೆನಾ. ಆ ಉದಾಹರಣೆ ಇಟ್ಕೊಂಡೆ ವಾದ ಮಾಡಿ ಕೇಸ್ನ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇನ್ನೂ ಕೇಸು ಮುಂದಕ್ಕೆ ಹಿಯರಿಂಗ್ ಡೇಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಯಾರು ವಕೀಲರಿದ್ದಾರೆ, ಸರ್ಕಾರದ ಪರ ವಕೀಲರು ಯಾರಿದ್ದಾರೆ, ಅವರು ನೆಕ್ಸ್ಟ್ ಹಿಯರಿಂಗ್ಸಲ್ಲಿ ವಾದ ಪ್ರತಿವಾದಗಳು ಮಾಡ್ಬೋದು. ಇದಕ್ಕೆ ಯಾವ ಥರ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಇವರು ಕಮಿಟಿ ರಚನೆ ಮಾಡಿ ಏನು ವರದಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಮತ್ತು ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಬೈಕ್ ಟ್ಯಾಕ್ಸಿಯಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇಲ್ಲ, ಸೆಕ್ಸ್ಯುವಲ್ ಹರಾಸ್ಮೆಂಟ್ಗಳೆಲ್ಲ ಆಗ್ತಾಯಿದೆ ಬೈಕ್ ಟ್ಯಾಕ್ಸಿಲಿ. ಮೊನ್ನೆ ಕೂಡ 16ನೇ ತಾರೀಕು ಇದೇ ತಿಂಗಳು ನವೆಂಬರ್ ಹಂಗೆ ಒಬ್ಬ ವಿಡಿಯೋ ಹಾಕ್ತೀನಿ ನೋಡಿ.
ಇವನು ಬಂದು ಹುಡುಗಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ. ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದಾರೆ, ಮತ್ತು ಅವನ ವಿರುದ್ಧ ಕೂಡ FIR ಕೂಡ ಆಗಿದೆ. ಅವನು ಕೂಡ ಇವಾಗ ಜೈಲಲ್ಲಿ ಹೋಗಿದ್ದಾನೆ. ನಾನೇನು ಹೇಳೋದು ಅಂತ ಹೇಳೋದಾದರೆ, ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲನೂ ಕೂಡ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾರೆ ಅಂತ ನೀವು ಹೆಂಗೆ ಹೇಳ್ತೀರಾ? ಓಕೆನಾ? ಎಲ್ಲರೂ ಕೂಡ ಅದೇ ತಪ್ಪು ಮಾಡ್ತಾರೆ ಅಂತ ಹೇಳ್ತೀರಾ? ಪ್ರತಿಯೊಬ್ಬರು ಕೂಡ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲರೂ ಕೂಡ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡೋರೇನಾ? ಮಹಿಳೆಯರಿಗೆ ಮರ್ಯಾದೆನೇ ಕೊಡಲ್ವಾ? ಎಷ್ಟೊಂದು ಜನ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ರೆಗ್ಯುಲರಾಗಿ ಕಸ್ಟಮರ್ಗಳನ್ನೆಲ್ಲ ಡ್ರಾಪ್ ಮಾಡ್ತಾಯಿರ್ತಾರೆ. ಎಷ್ಟೊಂದು ಮಹಿಳೆಯರುಗಳ್ನೂ ಕೂಡ ಡ್ರಾಪ್ ಮಾಡ್ತಾಯಿರ್ತಾರೆ. ಯಾರೂ ಕೂಡ ಅಷ್ಟೊಂದು ಜನ ವೀಡಿಯೋ ಕೂಡ ಮಾಡೋಕ್ಕಿಲ್ಲ. ಯಾರೂ ಕೂಡ ಆಗಿದ್ರೆ ವೀಡಿಯೋಗಳು ಮಾಡೋಕ್ತಿರ್ಲಿಲ್ವ? ಕಂಪ್ಲೇಂಟ್ಗಳು ಇರ್ತಿರ್ಲಿಲ್ವ? ಯಾರೋ ಒಬ್ಬ ಮಾಡೋ ತಪ್ಪಿಗೆ ಎಲ್ಲರನ್ನೂ ಯಾಕೆ ನೀವು ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ರೈಡರ್ಸರು ಸರಿ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತೀರ. ನಾನು ಒಂದು ಉದಾಹರಣೆಗಳು ಕೊಟ್ಕೊಂಡು ಹೋಗ್ತೀನಿ. ಯಾವ ಟ್ಯಾಕ್ಸಿಗಳಲ್ಲಿ ನಿಮಗೆ ಸೆಕ್ಸುವಲ್ ಹರಾಸ್ಮೆಂಟ್ ಇಲ್ಲ? ಯಾವುದರಲ್ಲಿ 100% ನೀವು ಸರ್ವಿಸ್ಗಳನ್ನ ಕೊಡ್ತಾಯಿದ್ದೀರಾ? ಯಾರೂ ಕೂಡ ತಪ್ಪು ಮಾಡೇ ಇಲ್ವಾ? ಬೇರೆ ಬೈಕ್ ಟ್ಯಾಕ್ಸಿಗಳ ಬಿಟ್ಟು ಬೇರೆ ಟ್ಯಾಕ್ಸಿಗಳಲ್ಲಿ ಯಾವುದರಲ್ಲೂ ಕೂಡ ಹರಾಸ್ಮೆಂಟ್ ಆಗಿಲ್ವಾ? ನಾನು ಪ್ರೂಫ್ಗಳು ಒಂದೊಂದೇ ಕೊಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಅವರು ಈಗ ರಿಪ್ಲೈ ನಿಮಗೆ ಸಿಗುತ್ತೆ. ಇದೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ನಾನು ವಿಡಿಯೋ ಹಾಕಿದಾಗ ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ಮತ್ತು ಇನ್ಸ್ಟಾಗ್ರಾಮಲ್ಲಾಗಲಿ ಮಹಿಳೆಯರಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗುತ್ತೆ ಬೈಕ್ ಟ್ಯಾಕ್ಸಿಲೆಲ್ಲ ಹೋದರೆ ಅನ್ನೋದನ್ನ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲರೂ ಕೆಟ್ಟವರ? ಬೈಕ್ ಟ್ಯಾಕ್ಸಿಲಿ ಹೋದರೆ ಎಲ್ಲರಿಗೂ ಕೂಡ ಸೆಕ್ಸುವಲ್ ಹರಾಸ್ಮೆಂಟ್ ಆಗುತ್ತಾ? ಮಹಿಳೆಯರಿಗೆ ಸೇಫ್ ಇಲ್ವಾ? ಎಷ್ಟೊಂದು ಜನ ಮಹಿಳೆಯರು ದಿನನಿತ್ಯ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ತಾರೆ, ಓಡಾಡ್ತಾರೆ. ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದಾರಾ? ಓಕೆನಾ? ಎಷ್ಟು ಕೇಸ್ಗಳಾಗಿದೆ? ಯಾರೋ ಒಬ್ಬ ಮಾಡ್ದ ಅಂತ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು ಕೂಡ ಅದೇ ತಪ್ಪು ಮಾಡ್ತಾರಾ? ಯಾರು ಒಳ್ಳೆಯವರೇ ಇಲ್ವಾ ಬೈಕ್ ಟ್ಯಾಕ್ಸಿ ರೈಡರ್ಸು? ಓಕೆನಾ? ಅಂತ ಎಲ್ಲರೂ ಕೂಡ ನೀವು ಬೈಕ್ ಟ್ಯಾಕ್ಸಿಲಿ ಹೋದರೆ ಸೇಫ್ಟಿ ಇಲ್ಲ, ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಬೇರೆ ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಟ್ಯಾಕ್ಸಿಗಳಲ್ಲಿ ಸೇಫ್ಟಿ ಇದೆಯಾ? ಇವಾಗ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸೇಫ್ಟಿ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗೊಂದು ಕೆಲವೊಂದು ಕಂಪ್ಲೇಂಟ್ಗಳಾಗಿದೆ ಬೇರೆ ಟ್ಯಾಕ್ಸಿಗಳಲ್ಲಾಗಿರೋ ಇನ್ಸಿಡೆಂಟು. ಅದನ್ನು ನಾನು ತೆರೆದಿಡ್ತೀನಿ ನಿಮ್ಮ ಎದುರಿಗೆ. ಇದೇ ವರ್ಷದಲ್ಲಿ ಆಗಿರುವಂಥದ್ದು. ಈ ಲಾಸ್ಟ್ ಮಂತು ಆಗಿರೋದನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ನೀವು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರೋದು, ನಾನೇನು ಓನಾಗಿ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಇದನ್ನು. ಮೊದಲನೇದು ಕೇಸು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಡೇಟ್ ಸಮೇತ. ನಿಮಗೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದು ಕನ್ನಡದಲ್ಲಿಲ್ಲ, ಇಂಗ್ಲೀಷಲ್ಲಿರೋದು. ಅದಕ್ಕೆ ನಾನು ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಅಕ್ಟೋಬರ್ 18, 2025. ಓಕೆನಾ? ಹೆಂಡತಿ ಇಲ್ಲ ಅಂತ ಹೇಳಿ ಮನೆಗೆ ಕರೆದು ಬೆಂಗಳೂರಿನ ಮಹಿಳೆಗೆ ಆಟೋ ಚಾಲಕ ಲೈಂಗಿಕ ಕಿರುಕುಳ. ಡ್ರೈವರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸವರು. ಏನು ಸೆಕ್ಷನ್ ಅಡಿ ಹಾಕಿದ್ದಾರೆ, ಏನಾಯಿತು ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ಅವರು ಕೆಂಗೇರಿ ಕಡೆಗೆ ಹೋಗಬೇಕಾಗಿರುತ್ತೆ. ಅವರು ಆಟೋದಲ್ಲಿ ಹೋಗಬೇಕಾಗಿರುತ್ತೆ. ಆಟೋದಲ್ಲಿ ಕೂತ್ಕೊಂಡಾಗ ಅವನು ಪರ್ಸ್ನಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಆಟೋ ಡ್ರೈವರು. ಪರ್ಸ್ನಲಾಗಿ ಮಾತಾಡ್ತಾ ಇರಬೇಕಾದ್ರೆ, ನನ್ನ ಹೆಂಡ್ತಿ ಊರಲ್ಲಿಲ್ಲ, ಮನೇಲಿಲ್ಲ, ಬನ್ನಿ ನಮ್ಮ ಮನೆಗೆ ಹೋಗೋಣ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಕರೆದಂತೆ. ಓಕೆನಾ? ಅದನ್ನು ಇವಾಗ ಪೊಲೀಸ್ನ ಅವರು ಆ ಸ್ಥಳಕ್ಕೆ ಕರೆಸಿದ್ದಾರೆ. ಆ ಲೇಡಿ ಯಾರಿದ್ದಾರೆ, ಈ ಥರ ನನಗೆ ಹಿಂಗೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾಯಿದ್ದಾನೆ, ನಾನು ಏನಂತ ತಿಳ್ಕೊಂಡಿದ್ದಾನೆ ಇವನು ಆಟೋದವನು ಅನ್ನೋದನ್ನ. ಓಕೆನಾ? ಅವನ್ಯಾವನೋ ಮಾಡಿರೋ ತಪ್ಪಿಗೆ ಎಲ್ಲ ಆಟೋದವ್ರಿಗೂ ಬೈಯೋಕ್ಕಾಗುತ್ತಾ ನಾವು? ಯಾರೋ ಒಬ್ಬೊಬ್ಬರು ಈ ಥರ ಇರ್ತಾರೆ. ಓಕೆನಾ? ಈ ಥರ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ. ಸ್ಥಳಕ್ಕೆ ಪೊಲೀಸ್ ಬಂದಿದ್ದಾರೆ ನೋಡಿ. ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಎರಡು ಕಡೆಯವ್ರನ್ನೂ ಏನು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡೋಗಿ. ಮಂಗಳವಾರ ಸಂಜೆ ಆಕೆಯ ದೂರಿನ ಆಧಾರದ ಮೇಲೆ ಪೊಲೀಸರು BNS ಸೆಕ್ಷನ್ 75 ಮತ್ತು 351 ಕ್ರಿಮಿನಲ್ ಬೆದರಿಕೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಓಕೆನಾ? ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಹೋಗುವವರೆಗೂ ಚಾಲಕ ತಪ್ಪಿಸಿಕೊಳ್ಳಲು ಯಾವುದೇ ಪ್ರಯತ್ನವೂ ಮಾಡಿಲ್ಲ. ಅಲ್ಲೇ ಇದ್ದಂತೆ ಪೊಲೀಸರು ಬರೋವರೆಗೂ. ಹಿರಿಯ ಪೊಲೀಸ್ ಅಧಿಕಾರಿ ಕರೆ ಮಾಡಲು ಸೂಚಿಸಿದ್ದು ನಾನೇ ಎಂದು ಅವನು ಹೇಳಿಕೊಂಡಿದ್ದಾನೆ. ಅವರೇ ಪೊಲೀಸು ಕಾಲ್ ಮಾಡಿ ಅಂತ ಅವನೇ ಹೇಳಿದಂತೆ. ಲೇಡಿ ಏನೇ ಇದ್ದಾರೆ ಆರೋಪ ಮಾಡಿದ್ದಾರೆ ಲೇಡಿ, ಅವರೇ ಹೇಳಿದ್ರಂತೆ, ನಾವೇ ಪೊಲೀಸ್ಗೆ ಕಾಲ್ ಮಾಡಿ ಕರೆಸಿ ಪರವಾಗಿಲ್ಲ ಅಂತ. ಓಕೆ, ಅವರು ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಇವಾಗ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರಲ್ಲಿ ಇವಾಗ ಸೇಫ್ಟಿ ಇದೆ? ಬೈಕಲ್ಲಿ ಸೇಫ್ಟಿ ಇದೆಯಾ? ಆಟೋದಲ್ಲಿ ಸೇಫ್ಟಿ ಇದೆಯಾ? ಕ್ಯಾಬಲ್ಲಿ ಸೇಫ್ಟಿ ಇದೆಯಾ? ಬಸ್ಸಲ್ಲಿ ಇದೆಯಾ? ಟ್ರೈನಲ್ಲಿ ಇದೆಯಾ? KSRTC ಬಸ್ಸಲ್ಲಿ ಆಗಿದ್ದು ನೀವು ಇನ್ಸಿಡೆಂಟ್ ನೋಡಿಲ್ವಾ? ಅಲ್ಲೂ ಕೂಡ ವಿಡಿಯೋ ಮಾಡಿ ವೈರಲ್ ಆಗಿಲ್ವಾ? ಎಷ್ಟೊಂದು ಇದ್ದಾವೆ. ಯಾವುದರಲ್ಲಿ ಇದರಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇದೆ?
ಟ್ಯಾಕ್ಸಿಗಳಲ್ಲಿ ಪ್ರಾಬ್ಲಮ್ ಇಲ್ಲ, ಅಲ್ಲಿರೋ ಯಾರು ವ್ಯಕ್ತಿ ಇರ್ತಾನಲ್ಲ ಅವ್ರನ್ನಲ್ಲಿ ಪ್ರಾಬ್ಲಮ್ ಇರುತ್ತೆ. ಓಕೆನಾ. ಇದೇ ಥರ ಒಂದು 6 ತಿಂಗಳ ಹಿಂದೆ ಒಬ್ಬ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಬಿಟ್ಟು ಆಟೋದಲ್ಲಿ ಒಬ್ಬರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ ನಮ್ಮ ಯಾತ್ರೆಯಲ್ಲಿ. ಅವನು ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದಾರೆ ಅಂತ ಮಹಿಳೆ ಗಾಬರಿ ಬಿದ್ದು ಆಟೋದಿಂದ ಜಿಗ್ದಿದ್ದಾರೆ, ಈಚೆಗೆ ಜಿಗ್ದು ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಿಲ್ಲಿಸಿದೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಓಕೆನಾ. ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸು ಕೂಡ ಅರೆಸ್ಟ್ಮೆಂಟ್ ಮಾಡಿದ್ದಾನೆ, ಆಟೋದವ್ರು ಕೂಡ ಅರೆಸ್ಟ್ಮೆಂಟ್ ಮಾಡಿದ್ದಾರೆ. ಇವಾಗ ನೀವು ಟ್ಯಾಕ್ಸಿಗಳನ್ನೇ ಯೂಸ್ ಮಾಡಬಾರ್ದು, ನಡ್ಕೊಂಡು ತಿರ್ಗಾಡಬೇಕು ಎಲ್ಲರೂ ಹಂಗಂತ ಹೇಳೋದಾದರೆ. ನೀವು ಕಮೆಂಟ್ ಮಾಡ್ತಿರಲ್ಲ ಬೈಕ್ ಟ್ಯಾಕ್ಸಿಲಿ ಹೋದರೆ ಅರೆಸ್ಟ್ಮೆಂಟ್ ಮಾಡ್ತಾರೆ, ಎಲ್ಲರೂ ಕೂಡ ಅರೆಸ್ಟ್ಮೆಂಟ್ ಮಾಡ್ತಾರಾ? ಎಲ್ಲರನ್ನೂ ಕೂಡ ಅದೇ ಇದರಲ್ಲಿ ದಾರಿಲಿ ಹಾಕ್ತಾ ಇರ್ತೀರಾ. ನಿಮ್ಮ ಮನೇಲೂ ಕೂಡ ಒಬ್ಬರು ನಿಮಗೆ ಗೊತ್ತಿಲ್ಲದೇ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾರೆ. ನಿಮ್ಮ ಮಗ ಆಗಲಿ, ನಿಮ್ಮ ಅಣ್ಣ ಆಗಲಿ, ನಿನ್ನ ತಮ್ಮ ಆಗಲಿ, ನೀನು ಆಟೋ ಡ್ರೈವರ್ ಆಗಿದ್ದು ನಿಮ್ಮ ಅಣ್ಣ ತಮ್ಮದಿರು ಮಾಡ್ತಾ ಇರ್ತಾರೆ, ಅವ್ರನ್ನೂ ಕೂಡ ಅದೇ ತಪ್ಪು ಮಾಡ್ತಾ ಇರ್ತಾರ. ಎಲ್ಲರಿಗೂ ಕೂಡ ಒಂದು ಇತಿಮಿತಿ ಇರುತ್ತೆ ಮಾತಲ್ಲಿ. ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಪ್ರಕಾರ ನಿಮಗೆ ಕೊಟ್ಟಿದ್ದೀನಿ, ನಾನೇನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲ ಸ್ಕ್ರೀನ್ಶಾಟು ಕೂಡ ಹಾಕ್ತಾಯಿದ್ದೀನಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡಿದ್ರು ತಪ್ಪೆ, ಆಟೋ ಡ್ರೈವರ್ ಮಾಡಿದ್ರು ತಪ್ಪೆ, ಕ್ಯಾಬ್ ಡ್ರೈವರ್ ಮಾಡಿದ್ರು ತಪ್ಪೆ, ಬಸ್ ಡ್ರೈವರು ಮಾಡಿದ್ರು ತಪ್ಪೆ, ಕಂಡಕ್ಟ್ರು ಮಾಡಿದ್ರು ತಪ್ಪೆ. ಎಲ್ಲರದ್ದು ಕೂಡ ಡಾಕ್ಯುಮೆಂಟ್ಸ್ ಸಮೇತ ನಾನು ಕೊಡ್ತೀನಿ, ಯಾರೇ ಕೇಳಿದ್ರು ಕೂಡ. ಓಕೆನಾ. ಎಲ್ಲ ನ್ಯೂಸಲ್ಲಿ ಬಂದಿರೋ ಆರ್ಟಿಕಲ್ ಪ್ರಕಾರನೇ ಕೊಡ್ತೀನಿ. ಕೆಲವೊಬ್ಬರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಂದು ಲೇಡೀಸ್ಗಳಿಗೆ ಕಿರುಕುಳ ನೀಡ್ತಾರೆ, ಹರೇಸ್ಮೆಂಟ್ ಮಾಡ್ತಾರೆ, ಸೆಕ್ಸುವಲ್ ಹರೇಸ್ಮೆಂಟ್ ಅಂತ ಹೇಳ್ತೀರಾ. ಹೌದು, ಇವಾಗ ಸರ್ಕಾರದ ಕಡೆಯಿಂದ ಏನು ಬೈಕ್ ಟ್ಯಾಕ್ಸಿಗೆ ಏನು ಕಮಿಟಿ ರಚನೆ ಮಾಡಿ ಅದರಲ್ಲಿ ಏನು ಕೊಟ್ಟಿದ್ದಾರೆ, ಬೈಕ್ ಟ್ಯಾಕ್ಸಿಗಳಿಗೆ ಸೇಫ್ಟಿ ಇಲ್ಲ ಕಾರಣಗಳು, ಅದೇ ಇನ್ಶೂರೆನ್ಸ್ಗಳು ಅವನ್ನೆಲ್ಲ ಹೇಳಿ ಪರವಾಗಿಲ್ಲ. ಅದನ್ನೆಲ್ಲ ನಾವು ಇನ್ಶೂರೆನ್ಸ್ಗಳು ವೈಟ್ ಬೋರ್ಡನ್ನ ಎಲ್ಲೋ ಬೋರ್ಡ್ ಮಾಡಿಸೋದು ಅವೆಲ್ಲ ಮಾಡಿಸಿ ಅಂತಲೇ ಇವಾಗ ಕೋರ್ಟಲ್ಲಿ ಕೇಸ್ ಫೈಟ್ ಮಾಡ್ತಾ ಇರೋದು. ಅವೆಲ್ಲ ಮಾಡಿಸ್ಕೊಡಿ ಅಂತಲೇ, ಸುಮ್ಮನೆ ವೈಟ್ ಬೋರ್ಡಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಒಂದು ನಿಯಮಗಳನ್ನ ಜಾರಿ ಮಾಡಿ ಅಂತಲೇ ಕೂಡ ಸರ್ಕಾರಕ್ಕೆ ಕೇಳ್ತಾ ಇರೋದು. ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ, ಕ್ಯಾರೇಜ್ ಪರ್ಮಿಟ್ ಕೊಡೋದಾಗಲಿ ಅವೆಲ್ಲ ಕೊಡಿ. ಬೇರೆ ಸ್ಟೇಟ್ಗಳೆಲ್ಲ ಕೊಟ್ಟಿದ್ದಾರಲ್ಲ, ಎಲ್ಲೋ ಬೋರ್ಡೆಲ್ಲ ಕೊಟ್ಟು ಬೈಕ್ ಟ್ಯಾಕ್ಸಿಗಳು ಮಾಡ್ತಾ ಇದ್ದಾರಲ್ಲ. ಇವಾಗ ಗೋವಾದಲ್ಲಿ ಯಾವ ಥರ ಬೈಕ್ ಟ್ಯಾಕ್ಸಿಗಳು ನಡೀತಾ ಇದೆ, ಎಲ್ಲೋ ಬೋರ್ಡಲ್ಲೇ ನಡೀತಾ ಇರೋದು ಬೈಕ್ ಟ್ಯಾಕ್ಸಿಯಲ್ಲಿ. ಅದರಲ್ಲೆಲ್ಲ ಆ ಸ್ಟೇಟ್ಗಳಲ್ಲೆಲ್ಲ ಅದು ಇಂಡಿಯಾದಲ್ಲೇ ತಾನೇ ಇರೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೇ ಅಂದರೆ ನಮ್ಮ ಸಂವಿಧಾನದಲ್ಲೇ ತಾನೇ ಇರೋದು, ಇಂಡಿಯಾದಲ್ಲೇ ಇರೋದು. ಆ ಸಂವಿಧಾನದಲ್ಲಿ ತಾನೇ ನಾವು ಇರೋದು. ಇಲ್ಲಿಗೆ ಕರ್ನಾಟಕಕ್ಕೆ ಬೇರೆ ಸಂವಿಧಾನ, ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಸಂವಿಧಾನ ಇದೆಯಾ? ನಾನು ಕೇಳೋ ಪ್ರಶ್ನೆ ಎಲ್ಲರಿಗೂ ಕೂಡ ಇದೆ. ನೀವು ಕಮೆಂಟ್ ಮಾಡೋದು ನಿಜ ಅಲ್ಲ, ಆದರೆ ಒಬ್ಬರಿಗೆ ತೇಜೋವಧೆ ಮಾಡೋದ್ರ ಮೇಲೆ ಇತಿಮಿತಿ ಇರಲಿ. ಇವಾಗ ಯಾವ ಥರ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಆ ಶಿಕ್ಷೆಗಳು ಆಗ್ತದೆ. ಯಾರ್ಯಾರು ಸೆಕ್ಸುವಲ್ ಹರೇಸ್ಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾರೂ ಕೂಡ ತಪ್ಪೇ ಮಾಡಿಲ್ಲ ಅನ್ನೋರ ಥರ ನೀವು ಕಮೆಂಟ್ಗಳು ಹಾಕ್ಬಿಡ್ತೀರಿ, ನಮ್ಮ ಟ್ಯಾಕ್ಸಿನೇ ಸೇಫ್ಟಿ ಅನ್ನೋ ಥರ. ನಿಮ್ಮ ಟ್ಯಾಕ್ಸಿಗಳಲ್ಲಿ ಎಲ್ಲೋ ಬೋರ್ಡು ಇದೆ, ಟ್ಯಾಕ್ಸ್ಗಳೆಲ್ಲ ಕಟ್ತಾ ಇದ್ದೀರಾ, ಇನ್ಶೂರೆನ್ಸ್ ಎಲ್ಲ ಬರ್ತಾ ಇದೆ, ಅದನ್ನೇ ನಮಗೆ ಬೈಕ್ ಟ್ಯಾಕ್ಸಿಗಳಿಗೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಕೋರ್ಟಲ್ಲಿ. ನೀವು ಬಂದು ಹೋರಾಡಿ, ನಮಗೂ ಬೈಕ್ ಟ್ಯಾಕ್ಸಿಗಳಿಗೂ ಕೂಡ ಎಲ್ಲೋ ಬೋರ್ಡ್ ಮಾಡಿಸಿ ಇನ್ಶೂರೆನ್ಸ್ ಮಾಡಿಕೊಡಿ ಅಂತ ಸಪೋರ್ಟ್ ಮಾಡಿ. ನೀವು ಆ ಥರ ಸಪೋರ್ಟ್ ಮಾಡಬೇಕು. 6 ಲಕ್ಷಕ್ಕೂ ಅಧಿಕ ಜನ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ, ಅವರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ. ಸರ್ಕಾರದ ಮೇಲೆ ಅದಕ್ಕೆ ನಿಗಾನೇ ಇಲ್ಲ ಅನಿಸುತ್ತೆ. 6 ಲಕ್ಷದ ಜನಕ್ಕೆ ಇದ್ದಕ್ಕಿದ್ದಂಗೆ ಕೆಲಸ ಹೋದರೆ ಹೆಂಗೆ ನಾವು ಬೇರೆ ಕೆಲಸಗಳನ್ನ ಕೊಡ್ಸೋದು ಅಂತ. ಇ ಕಾಮರ್ಸ್ ಸರ್ವಿಸ್ಗಳಲ್ಲಿ ಮಾಡ್ತಾ ಇರೋರು ಆಲ್ಮೋಸ್ಟ್ ಅಲ್ಲಿ ಇವಾಗಲೂ 10 ಲಕ್ಷಕ್ಕೆ ಜನ ಮೀರ್ಬಿಟ್ಟಿದ್ದಾರೆ. ಅದರಲ್ಲೇ ಕೂಡ ಕೆಲಸಗಳು ಸರಿಯಾಗಿ ಅರ್ನಿಂಗ್ಸ್ಗಳು ಆಗ್ತಾಯಿಲ್ಲ. ಇದ್ದಕ್ಕಿದ್ದಂಗೆ ಈ 6 ಲಕ್ಷ ಜನ ಅದಕ್ಕೆ ಹೋಗ್ಬಿಟ್ರೆ ಇ ಕಾಮರ್ಸ್ ಕಂಪ್ನಿಗಳಿಗೆ, ಸ್ವಿಗ್ಗಿ ಆಗಲಿ, ಜೊಮೆಟೊ ಆಗಲಿ, ಫುಡ್ ಡೆಲಿವರಿಗೆಲ್ಲ ಹೋದರೆ ಯಾರ್ಯಾರು ಪ್ರಾಬ್ಲಮ್ ಆಗುತ್ತೆ? ಎಲ್ಲರಿಗೂ ಕೂಡ ಅರ್ನಿಂಗ್ಸ್ ಕಮ್ಮಿ ಆಗೋಗುತ್ತೆ. ಅದಕ್ಕೆ ಯಾರ್ಯಾರು ಹೇಳ್ತಾ ಇದೆಯಲ್ಲಪ್ಪ ನೀನು ವೈಟ್ ಬೋರ್ಡ್ ಇಲ್ದೇ ಓಡಿಸ್ಬೇಡ, ಎಲ್ಲೋ ಬೋರ್ಡ್ ಓಡಿಸು, ಎಲ್ಲೋ ಬೋರ್ಡ್ ಮಾಡಿಸಿ ಅಂತಲೇ ಇವಾಗ ಕೋರ್ಟಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇರೋದು. ಬೈಕ್ ಟ್ಯಾಕ್ಸಿ ಪರ ವಕೀಲರು ಕೂಡ, ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಕಂಪ್ನಿಯವರು ಕೂಡ ಪರ್ಮಿಷನ್ ಮಾಡಿಕೊಡಿ ಅಂತಲೇ ಕೇಳ್ತಾ ಇರೋದು. ಬೇರೆ ಸ್ಟೇಟ್ಗಳಲ್ಲಿ ಮಾಡಿದಾರಲ್ಲ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಗೈಡ್ಲೈನ್ಸ್ ಕೊಟ್ಟಿದೆ, ಮಾಡ್ಬೋದು ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿ. ಹೊಸ ಒಂದು ಯಾರು ಎಲ್ಲ ಮನುಷ್ಯರೇ ಮಾಡಿರೋದು, ಯಾರು ದೇವರು ಬಂದು ಮಾಡಿಲ್ಲ ಇದು ಆರ್ಟಿಕಲ್ಗಳೆಲ್ಲನೂ. ಓಕೆನಾ, ಮನುಷ್ಯರೇ ಬಂದು ಮಾಡಿರೋದು ಅವೆಲ್ಲ ಆರ್ಟಿಕಲ್ಗಳು. ಅದನ್ನು ತಿದ್ದುಪಡಿ ಇವರು ಬೇರೆ ಸರ್ಕಾರದವರು ಬೇರೆ ಯಾವುದು ತಿದ್ದುಪಡಿ ಮಾಡೇ ಇಲ್ವಾ? 38 ವರ್ಷದಿಂದ ಆರ್ಟಿಕಲ್ಗಳು ಯಾವುದು ತಿದ್ದುಪಡಿ ಮಾಡೇ ಇಲ್ವಾ? ಜನಗಳಿಗೆ ಒಳ್ಳೇದಾಯಿತು ಅಂದರೆ ಅದನ್ನು ತಿದ್ದುಪಡಿ ಮಾಡೋದು ಮುಖ್ಯವಾಗಿ ಇರುತ್ತೆ. 37 ವರ್ಷದಿಂದ ಆಗಿರೋ ಒಂದು 1988 ಮೋಟಾರ್ ಸೈಕಲ್ ಕಾಯ್ದೆ ಅಡಿನ ತಿದ್ದುಪಡಿ ಮಾಡಲಿ, ಕ್ಯಾರೇಜ್ ಪರ್ಮಿಟ್ ಕೊಡಲಿ. ಇವಾಗ ಆಟೋದವ್ರಿಗೆ, ಕ್ಯಾಬ್ ಅವ್ರಿಗೆ ಯಾವ ಥರ ಕೊಟ್ಟಿದ್ದಾರೆ,
ಆ ಥರ ಕೊಡಲಿ. ಮತ್ತು ಬೇರೆ ಸ್ಟೇಟ್ಗಳಿಂದ ತಂದು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಲ್ಲ ನೀನು ಅಂತ ಕೇಳ್ತೀರಾ. ಬೇರೆ ಸ್ಟೇಟಿಂದ ಬರೋರನ್ನ ನಾವು ಮೊದಲು ನಿಲ್ಲಿಸಿ ಅಂತ ನಾವೇ ಕೇಳ್ತಾ ಇರೋದು. ಕನ್ನಡದವ್ರಿಗೆ ಫಸ್ಟು ಏನಾದ್ರು ಬೈಕ್ ಟ್ಯಾಕ್ಸಿ ಲೀಗಲ್ ಮಾಡಿದ್ರೆ ಕನ್ನಡದವ್ರಿಗೆ ಆದ್ಯತೆ ಕೊಡಿ ಅಂತ ಕೇಳ್ತಾ ಇರೋದು. ಮತ್ತು ಕರ್ನಾಟಕದಲ್ಲಿ ಇರೋರಿಗೇ ಫಸ್ಟ್ ಆದ್ಯತೆ ಕೊಡಿ ಅಂತ ಕೇಳ್ತಾ ಇರೋದು. ಈ ಲೀಗಲ್ ಆದ ತಕ್ಷಣ ಈ ಕಚಡ ಕಂಪ್ನಿಗಳು ಊಬರ್ ಆಗಲಿ ರ್ಯಾಪಿಡೋ ಆಗಲಿ ಇವರೆಲ್ಲ ಏನು ಮಾಡ್ತಾರೆ, ಅವ್ರ ಸ್ಟೇಟ್ಗಳಿಂದ ಬೇರೆ ನಾರ್ತ್ ಇಂಡಿಯನ್ಸ್ನ ತಂದು ಊಬರಲ್ಲಿ ಇವಾಗ ಯಾವ ಥರ ಕ್ಯಾಬ್ಗಳಲ್ಲಿ ಕುಣಿಸಿದ್ದಾರೆ, ಆ ಥರ ಇವ್ರದ್ದೇ ಒಂದು ಬೈಕ್ಗಳನ್ನ ತರಿಸ್ಬಿಟ್ಟು ಅವ್ರು ಕುಣಿಸ್ತಾರೆ, ಗೊತ್ತು. ಅದಕ್ಕೆ ಹೇಳ್ತಾ ಇರೋದು, ನಿಯಮ ಜಾರಿ ಮಾಡುವಾಗಲೇ ನೀವು ಹೇಳ್ಬಿಡಿ, ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀವಿ, ನಮ್ಮ ಕರ್ನಾಟಕದವ್ರಿಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅನ್ನೋದನ್ನ ಆ ನಿಯಮದಲ್ಲಿ ಹಾಕೇ ಬಿಡಬೇಕು. ಆವಾಗ ಹೆಂಗೆ ಕೊಡ್ತಾರೆ? ಕರ್ನಾಟಕದ ರಿಜಿಸ್ಟ್ರೇಷನ್ನೇ ಬೈಕ್ಗಳು ಇರಬೇಕು, ಬೆಂಗಳೂರು ಲಿಮಿಟ್ಸಲ್ಲೇ ಓಡಾಡಬೇಕು ಆ ಬೈಕು, ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋದೆಲ್ಲ ನಿಯಮಗಳು ಮಾಡಲಿ. ಬೇಕಾದವ್ರು ಮಾಡ್ತಾರೆ, ಇಲ್ಲ ಅಂದ್ರೆ ಹೋಗ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿಗಳು ಮಾಡೋರು ಅಲ್ವಾ. ಕರ್ನಾಟಕದವ್ರಿಗೆ ಫಸ್ಟ್ ಆದ್ಯತೆ ಕೊಡಿ. ಇವಾಗ ಬೇರೆ ಸ್ಟೇಟಿಂದ ಬಂದಿರೋ ರೈಡರ್ಸ್ಗಳಿಂದನೇ ಕೆಲವೊಂದು ಆಕ್ಸಿಡೆಂಟ್ಗಳು ಆಗ್ತಾ ಇರೋದು. ನೀವು ನೋಡಿರ್ಬೋದು ಮಹದೇವಪುರ ಇನ್ಸಿಡೆಂಟು. ಅವನು ಬೇರೆ ಅವ್ರ ಅಪ್ಪನ ಹೆಸರಲ್ಲಿರೋ ಗಾಡಿ ತಂದು ಅವನ ಹತ್ರ ಏನು ಇಲ್ಲವೇ ಡಾಕ್ಯುಮೆಂಟ್ಸೇ ಇಲ್ಲ, ಅಂದರೆ ಅವನ ಹೆಸರಲ್ಲಿ ಇಲ್ಲ ಗಾಡಿ, ಅವ್ರ ಅಪ್ಪನ ಹೆಸರಲ್ಲಿರೋ ಗಾಡಿ, DL ಇಲ್ಲ ಅನಿಸುತ್ತೆ ಆ ಹುಡುಗನ ಹತ್ರ. ಕೇಸ್ ಹಾಕಿದೆ, ಇವಾಗ ಕೇಸ್ ನಡೀತಾ ಇದೆ. ಆ ಲೇಡಿನ ಕರ್ಕೊಂಡೋಗಿ ಬೀಳಿಸಿದ್ದಾನೆ. ಆ ವಿಡಿಯೋನು ಕೂಡ ನಾನು ಮಾಡಾಕಿದ್ದೀನಿ ನೋಡಿ. 5 ಲಕ್ಷ ಜನ ನೋಡಿದ್ದಾರೆ. ಊಬರ್ ಕಂಪ್ನಿ ಕಡೆಯಿಂದ ಕರ್ಕೊಂಡೋಗಿದ್ದು. ನಾವು ತಪ್ಪಿದೆ ಅಂತ ಹೇಳ್ತೀವಿ. ಇವಾಗ ಕೆಲವೊಬ್ರು ಹೇಳ್ಬೋದು, ಕೋರ್ಟ್ ಹೇಳಿದೆಯಾ ನಿನಗೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಅಂತ. ಇವಾಗ ಕೋರ್ಟು ಹೇಳಿದೆ ಬೈಕ್ ಟ್ಯಾಕ್ಸಿ ನಿಷೇಧ ಅಗ್ರಿಗೇಟರ್ ಕಂಪ್ನಿಗಳ ಕಡೆಯಿಂದ ಅಂತ ಹೇಳಿದೆ. ಅದ್ರ ಜೊತೆಗೆ ಕೋರ್ಟ್ ಇನ್ನೊಂದು ಹೇಳಿದೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಕಿರುಕುಳ ನೀಡಬಾರ್ದು ಅನ್ನೋದನ್ನು. ಅದನ್ನು ಹೇಳಿ ನೀವು, ಕಿರುಕುಳ ನೀಡಬಾರ್ದು ಅಂತ ಹೇಳಿದೆ. ಅದಕ್ಕೆ ಇವಾಗ ಅಧಿಕಾರಿಗಳು ಕೂಡ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಯಾರನ್ನು ಹಿಡಿದು ಚೆಕ್ಕಿಂಗ್ ಮಾಡ್ತಾಯಿಲ್ಲ, ಅಂದರೆ ಅವ್ರನ್ನ ಪ್ರಶ್ನೆ ಮಾಡ್ತಾಯಿಲ್ಲ. ಆಟೋದವರಾಗಲಿ ಬೇರೆ ಯಾರು ಕೂಡ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಯಾಕಂದರೆ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಕೊಟ್ಟಿಲ್ಲ ಬೇರೆ ಯಾರಿಗೂ ಕೂಡ. ಹೈಕೋರ್ಟಲ್ಲೂ ಕ್ಲಿಯರಾಗಿ ಹೇಳಿದ್ದಾರೆ ಕಿರುಕುಳ ನೀಡಬಾರದು ಅಂತ. ಓಕೆನಾ? ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಬರ್ತಾಯಿದ್ದೀನಿ. ಕಿರುಕುಳ ನೀಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಫೇಸ್ ಮಾಡಬೇಕಾಗುತ್ತೆ ಅದು ಫೇಸ್ ಮಾಡಿ. ಕೆಲವೊಬ್ರು ಫೇಸ್ ಮಾಡಿದ್ದಾರೆ, ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಗೊತ್ತಿದೆ, ಅದಕ್ಕೆ ಸೈಲೆಂಟ್ ಆಗಿದ್ದೀರಾ. ಕೋರ್ಟಲ್ಲಿ ಕೇಸ್ ಏನು ನಡೆಯುತ್ತೆ ಅದಕ್ಕೆ ಎಲ್ಲರಿಗೂ ತಕ್ಕನಾಗಿರ್ತಾರೆ. ಇವಾಗ ನೋಡಿ, 1 ತಿಂಗಳು ಬೈಕ್ ಟ್ಯಾಕ್ಸಿ ಇರಲಿಲ್ಲ, ಅಪ್ಲಿಕೇಶನಲ್ಲಿ ತೋರಿಸಿಲ್ಲ, ಯಾರು ಮಾಡೋಕ್ಕೆ ಹೋದ್ರು ಬೈಕ್ ಟ್ಯಾಕ್ಸಿ? ಡೈರೆಕ್ಟಾಗಿ ಯಾರು ಆಟೋ ಸ್ಟ್ಯಾಂಡ್ ಥರ, ಅಂದರೆ ಕ್ಯಾಬ್ ಸ್ಟ್ಯಾಂಡ್ ಥರ ನಿಂತ್ಕೊಂಡು ಬೈಕ್ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡು ನಿಂತಿದ್ರೆ ಯಾರಾದರೂ? ಅಪ್ಲಿಕೇಶನಲ್ಲಿ ವರ್ಕ್ ಆದರೆ ತಾನೇ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗೋದು. ಇವಾಗ ಅಪ್ಲಿಕೇಶನ್ ಅವ್ರ ಹತ್ರ ವಿರೋಧವಾಗಿ ನೀವು ಮಾತಾಡಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಬೋದ್ರೆ ಏನು ಪ್ರಯೋಜನ, ಬೈದರೆ ಅಲ್ವಾ? ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಹಂಗೆ ಹಿಂಗೆ ಪದ ಬಳಕೆಗಳನ್ನ ಮಾಡೋದು ಎಲ್ಲರೂ ಗೊತ್ತಿರುತ್ತೆ. ಆದರೆ ಪದ ಬಳಕೆ ಯಾವ ಥರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಾ? ನಾವು ಆಟೋದವರು ಕನ್ನಡ ಉಳಿಸ್ತೀವಿ ಅಂತೀರಾ, ಕನ್ನಡದಲ್ಲಿ ಯಾವ್ದು ಕೆಟ್ಟ ಪದಗಳಿದೆ ಅದೆಲ್ಲನೂ ನೀವೇ ಫಸ್ಟ್ ಬಳಸೋರು ಅನಿಸುತ್ತೆ ಬಂದವ್ರಿಗೆ. ಈ ಕಡೆ ಕಸ್ಟಮರ್ಗೂ ಮರ್ಯಾದೆ ಕೊಡೋಲ್ಲ, ಈ ಕಡೆ ರೈಡರ್ಸ್ಗೂ ಯಾರ್ಯಾರು ಇರ್ತಾರೆ ಡ್ರೈವರ್ಸ್ಗೂ ಕೂಡ ಮರ್ಯಾದೆ ಕೊಡೋಲ್ಲ. ವಲ್ಗರ್ ಮಾತುಗಳೇ ಆಡ್ತೀರಾ. ಕನ್ನಡ ಉಳಿಸೋದು ನೀವು ಬರೀ ಕೆಟ್ಟ ಭಾಷೆಯಿಂದನಾ? ಓಕೆ, ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಇದೆಲ್ಲ ನಡೆದಿರೋ ಇದು ನೆಕ್ಸ್ಟ್ ಇಯರಿಂಗ್ಸ್ ಬಂದು ಯಾವಾಗ 2ನೇ ತಾರೀಕು ಹೇಳಿದ್ನಲ್ಲ ಡಿಸೆಂಬರು, ಅದರಲ್ಲಿ ಏನು ಪ್ರತಿವಾದಗಳು ನಡೆಯುತ್ತೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ, ಯಾರು ವಕೀಲರಿದ್ದಾರೆ ಅವರು ಏನು ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಏನಾದರೂ ಈ ಟೈಮ್ಸ್ ಆಫ್ ಇಂಡಿಯಾದ ಏನಾದರೂ ಲಿಂಕ್ ಬೇಕು ಅಂದರೆ ಕೇಳಿ, ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಡೌಟ್ ಇರೋರು, ನಾನು ಯಾವುದು ಕ್ರಿಯೇಟ್ ಮಾಡಿ ಕೂಡ ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.